ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದಂತಹ ಪ್ರಕರಣ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. 5 ಹುಲಿಗಳ ಸಾವಿನ ಕೇಸ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶಂಕಿತರನ್ನ ವಿಚಾರಣೆ ನಡೆಸಿದೆ ತನಿಖಾ ತಂಡ ಅಂತಕ್ಕಂಥ ಮಾಹಿತಿ ವಶಕ್ಕೆ ಪಡೆದಿದ್ರಲ್ಲ. ಶಿವಣ್ಣನ ಮಗ ಮಾದ ಎಂಬುವನ ಮೇಲೆ ಭಾರೀ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೃತಪಟ್ಟ ಹಸು ಮಾದನಿಗೆ ಸೇರಿದ್ದು ಅಂತಕ್ಕಂಥದ್ದು ಈಗ ಅನುಮಾನ ವ್ಯಕ್ತವಾಗ್ತಾ ಇರೋದು. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಈಗ ಮಾದ ನಾಪತ್ತೆಯಾಗಿದ್ದಾನೆ. ಶಿವಣ್ಣ ಅವರ ಮಗ ಮಾದ ನಾಪತ್ತೆಯಾಗಿದ್ದಾನೆ. ಮಾದನೇ ವಿಷ ಹಾಕಿ ಕೊಂದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಬಿಗ್ ಟ್ವಿಸ್ಟ್ ಅಂತಂದ್ರೆ ಏನಿಲ್ಲ, ಯಾರು ವಿಷ ಹಾಕಿದ್ದಾರೆ ಕಂಡುಹಿಡಿಬೇಕಷ್ಟೇ, ಇದು ಇನ್ನೇನೂ ಇಲ್ಲ. ಈಗ ಶಿವಣ್ಣನ ಮೇಲೆ ಅನುಮಾನ ಬರ್ತಾ ಇದೆ. ಮೂಲತಃ ಆ ಹಸು ಯಾರದ್ದು, ಹಸುವಿನ ಮಾಲೀಕ ಯಾರು, ಇದು ಗೊತ್ತಾಗ್ಬಿಟ್ರೆ ಹಸುವನ್ನು ಕಳ್ಕೊಂಡ ಕೋಪಕ್ಕೆ ಆತ ಹಸುವಿನ ದೇಹಕ್ಕೆ ಅಂದರೆ ಆ ಮೃತದೇಹಕ್ಕೆ ವಿಷವನ್ನು ಹಾಕಿದ್ದಾನೆ. ಇಷ್ಟೇ. ಸಾಮಾನ್ಯವಾಗಿ ಹುಲಿಗಳು ಹಸುಗಳಂಥ ದೊಡ್ಡ ದೊಡ್ಡ ಪ್ರಾಣಿಯನ್ನು ಹೊಡೆದಾಕಿದಾಗ 300-350 kg ಇರುತ್ತೆ ಹಸುಗಳು. ಸೊ ಆ ಮಾಂಸವನ್ನು ಒಟ್ಟಿಗೆ ಒಂದೇ ಸರ್ತಿ ತಿನ್ನೋಕ್ಕಾಗಲ್ಲ. ಆಗಾಗ್ಗೆ ಅದು ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮೊದಲ ಬಾರಿ ಅದು ಹಸು ದಾಳಿ ಮಾಡಿ ಹಸುವನ್ನು ಕೊಂದು ಮಾಂಸ ತಿನ್ಕೊಂಡು ಹೋಗಿತ್ತು. ಬರುವಷ್ಟೊತ್ತಿಗೆ ಇವನೇನು ಮಾಡಿದ್ದಾನೆ, ವಿಷವನ್ನು ಇಕ್ಕಿದ್ದಾನೆ. ಆ ಹುಲಿ ಬಂದು ಆ ವಿಷಮಿಶ್ರಿತ ಹಸುವಿನ ಮಾಂಸವನ್ನು ತಿಂದಾಗ ಅದು ಮೃತಪಟ್ಟಿದೆ. 10 ತಿಂಗಳ ಮರಿಗಳಿಗೂ ಕೂಡ ಮಾಂಸ ಸೇವನೆಯ ಪ್ರಾಕ್ಟೀಸ್ ಮಾಡಿಸುತ್ತೆ ಹುಲಿಗಳು.